ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಪುಲ್ವಾಮಾ ದಾಳಿ ಬಳಿಕ ಭಾರತೀಯ ಸೇನೆ ಕೊತ ಅಂತ ಕುದಿತಾ ಇದೆ. ಆದರೆ ದಾಳಿ ಮಾಡಿದ ಉಗ್ರ ಸಂಘಟನೆ ಈಗ ಹೊಸ ವರಸೆಯನ್ನ ಶುರು ಮಾಡಿದೆ. ಈ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಭಾರತೀಯರ ಧಿಕ್ಕಾರದ ಕೂಗು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವೆಲ್ಲದರ ಮಧ್ಯೆ ರಾಜಕೀಯ ಮಾಡಲ್ಲ ಅಂತಾನೆ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದೆ ಕಾಂಗ್ರೆಸ್. ಪುಲ್ವಾಮಾ ದಾಳಿ ವಿಷಯ ರಾಜಕೀಯ ಮಾಡಲ್ಲ ಅಂದ್ರು. ಈಗ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪುಲ್ವಾಮಾ ಪಾಲಿಟಿಕ್ಸ್. ಪುಲ್ವಾಮಾ ದಾಳಿಗೆ ದೇಶವಷ್ಟೇ ಅಲ್ಲ, ಇಡೀ ವಿಶ್ವವೇ ಆಕ್ರೋಶ ಹೊರಹಾಕ್ತಾ ಇದೆ. ದಾಳಿ ನಡೆದಾಗ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಾವು ಸೈನಿಕರು ಹುತಾತ್ಮರಾದ ವಿಷಯದಲ್ಲಿ ರಾಜಕೀಯ ಮಾಡಲ್ಲ ಅಂದಿದ್ರು. ಆದ್ರಿವತ್ತು ಅದೇ ಕಾಂಗ್ರೆಸ್ ಪಕ್ಷ ಪುಲ್ವಾಮಾ ಅಟ್ಯಾಕ್ ಆದಾಗ ಪ್ರಧಾನಿ ಮೋದಿ ಡಾಕ್ಯುಮೆಂಟರಿ ಶೂಟಿಂಗ್ ನಲ್ಲಿದ್ರು ಅಂತ ರಾಜಕೀಯ ಶುರು ಮಾಡಿದೆ. ಸರ್ಜಿಕಲ್ ಸ್ಟ್ರೈಕ್ ರೂವಾರಿ ಜೊತೆ ರಾಹುಲ್ ಗಾಂಧಿ. ಇಷ್ಟೇ ಅಲ್ಲ, 2016ರಲ್ಲಿ ಮೋದಿ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಆದ್ರೆ ಆ ಸರ್ಜಿಕಲ್ ಸ್ಟ್ರೈಕ್ ದಾಳಿ ನಡೆಸಿದ್ದವರ ಬಗ್ಗೆ ಸರ್ಜಿಕಲ್ ಸ್ಟ್ರೈಕ್ ಪ್ಲಾನ್ ಹಾಕಿದವರನ್ನ ಮೋದಿ ಸರ್ಕಾರ ಗೌಪ್ಯವಾಗಿಟ್ಟಿತ್ತು. ಆದ್ರಿವತ್ತು ರಾಹುಲ್ ಗಾಂಧಿ ಅದೇ ಸರ್ಜಿಕಲ್ ಸ್ಟ್ರೈಕ್ ದಾಳಿ ನಡೆಸಲು ಪ್ಲಾನ್ ಹಾಕಿದ್ದ ಲೆಫ್ಟಿನೆಂಟ್ ಜನರಲ್ ಡಿಎಸ್ ಹೂಡಾರನ್ನ ಭೇಟಿ ಮಾಡಿ ಕಾಂಗ್ರೆಸ್ ವೆಬ್ಸೈಟ್ಗೂ ಹಾಕಿದೆ. ಸೈನಿಕರ ಹತ್ಯೆಗೈದು ಮೀಸೆ ತಿರುವುತ್ತಾ ಇದೆ ಉಗ್ರ ಸಂಘಟನೆ. ಶೀಘ್ರದಲ್ಲೇ ಪುಲ್ವಾಮಾ ದಾಳಿ ವಿಡಿಯೋ, ಆಡಿಯೋ. ಹೌದು, ನಸುಗುನ್ನಿಗಳಂತೆ ಮಸಲತ್ತು ಮಾಡಿ ವೀರ ಸೈನಿಕರ ಎದೆಗೆ ಎದೆ ಕೊಡಲಾಗದ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯವರು ಬೆನ್ ಹಿಂದೆ ಬಂದು ಬಾಂಬ್ ಸ್ಫೋಟಿಸಿ 40 ಸೈನಿಕರ ಹತ್ಯೆ ಮಾಡಿದ್ರು. ಇದಕ್ಕೆ ನಮ್ಮ ವೀರ ಯೋಧರು ತಕ್ಕ ಉತ್ತರ ಕೊಟ್ಟಿದ್ದಾರೆ. ಆದ್ರೀಗ ಅದೇ ಜೆಇಎಂ ಉಗ್ರ ಸಂಘಟನೆ ಪುಲ್ವಾಮಾ ದಾಳಿಯ ವಿಡಿಯೋ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿದೆ. ಉಗ್ರ ನಾಯಕ ಮಸೂದ್ಗೆ ಜಾಗತಿಕ ಬಹಿಷ್ಕಾರದ ಕೂಗು. ಹೆದರಿದ ನರರಾಕ್ಷಸನಿಂದ ಹೊಸ ಸ್ಟೇಟ್ಮೆಂಟ್. ಪುಲ್ವಾಮಾ ದಾಳಿ ನಡೆದ ಬೆನ್ನಲ್ಲೇ ದಾಳಿಯ ಹೊಣೆಯನ್ನ ಜೈಷೆ ಮೊಹಮ್ಮದ್ ಸಂಘಟನೆ ಹೊತ್ಕೊಂಡಿತ್ತು. ಆಮೇಲೆ ಅಜರ್ ಮಸೂದ್ನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಬೇಕು ಅಂತ ಭಾರತ, ಬ್ರಿಟನ್ ಸೇರಿ ಹಲವು ರಾಷ್ಟ್ರಗಳು ಒತ್ತಾಯ ಮಾಡಿದ್ವು. ಇದರಿಂದ ಭಯಭೀತನಾಗಿರೋ ನರರಾಕ್ಷಸ ಮಸೂದ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇಲ್ಲ, ದಾಳಿ ಮಾಡಿದ್ದು ಕಾಶ್ಮೀರಿ ಯುವಕ, ಪಾಕಿಸ್ತಾನದ ಮೇಲೆ ಬೊಟ್ಟು ಮಾಡಬೇಡಿ, ಪಾಕಿಸ್ತಾನ ಸರ್ಕಾರವು ಭಾರತಕ್ಕೆ ಹೆದರಬಾರದು ಅಂತ ಉಲ್ಟಾ ಹೊಡೆದಿದ್ದಾನೆ. ಮತ್ತೊಂದು ದಾಳಿಯ ಎಚ್ಚರಿಕೆ ಕೊಟ್ಟ ಗುಪ್ತಚರ ಇಲಾಖೆ. ದೆಹಲಿಯಲ್ಲಿ ಭದ್ರತಾ ಪಡೆ ಡಿಜಿಗಳ ಸಭೆ. ಪುಲ್ವಾಮಾ ದಾಳಿಗಿಂತಲೂ ಭೀಕರ ದಾಳಿ ಮಾಡಲು ಮತ್ತೆ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ರೆಡಿ ಆಗ್ತಾ ಇದೆ. ಈಗಾಗಲೇ ಭಾರತಕ್ಕೆ 21 ಉಗ್ರರು ನುಸುಳಿ ಬಂದಿದ್ದಾರೆ, ಹುಷಾರ್ ಅಂತ ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಇವತ್ತು ದೆಹಲಿಯಲ್ಲಿ ಎಲ್ಲಾ ಭದ್ರತಾ ಪಡೆ ಡಿಜಿಗಳು ರಹಸ್ಯ ಸಭೆ ನಡೆಸಿದ್ದಾರೆ. ಉಗ್ರರನ್ನ ಸದೆ ಬಡಿಯೋ ಬಗ್ಗೆಯೂ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಪುಲ್ವಾಮಾ ದಾಳಿ ಆದಾಗ ಮೋದಿ ಶೂಟಿಂಗ್ ನಲ್ಲಿ ಇರಲಿಲ್ಲ. ಫೆಬ್ರವರಿ 14ರಂದು ಪ್ರಧಾನಮಂತ್ರಿಗಳ ಟೈಮ್ ಟೇಬಲ್ ಅನ್ನ ಈಗ ಬಿಜೆಪಿ ರಿಲೀಸ್ ಮಾಡಿದೆ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಈಗ ತಿರುಗೇಟನ್ನ ಕೂಡ ನೀಡಿದೆ. ಫೆಬ್ರವರಿ 14ರ ಮಧ್ಯಾಹ್ನ 3ಕ್ಕೆ ರುದ್ರಾಪುರ್ನಲ್ಲಿ ಮೋದಿ ಸಮಾವೇಶ ಇತ್ತು. ಆದರೆ ಪುಲ್ವಾಮಾ ದಾಳಿ ಬಳಿಕ ಸಮಾವೇಶ ಕ್ಯಾನ್ಸಲ್ ಅನ್ನ ಮಾಡಲಾಗಿದ್ದು, ಪುಲ್ವಾಮಾ ಘಟನೆ ಬಗ್ಗೆ ಅಧಿಕಾರಿಗಳ ಜೊತೆ ಫೋನ್ನಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ರು. ಎನ್ಎಸ್ಎ ಗೃಹ ಸಚಿವರು ಗವರ್ನರ್ ಜೊತೆ ಮೋದಿ ಚರ್ಚೆಯನ್ನ ಮಾಡಿದ್ದು, ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ತಿರುಗೇಟನ್ನ ನೀಡಿದೆ. ಈಗಾಗಲೇ ಪುಲ್ವಾಮಾ ಘಟನೆ ವೇಳೆ ಶೂಟಿಂಗ್ ನಲ್ಲಿ ಇದ್ರು ಅಂತ ಹೇಳಿದೆ ಕಾಂಗ್ರೆಸ್. ಕಾಂಗ್ರೆಸ್ ಮಾಡಿರುವ ಆರೋಪಕ್ಕೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ಈಗಾಗಲೇ ಪ್ರಧಾನಿ ಮೋದಿ ಅವರ ಟೈಮ್ ಟೇಬಲ್ ಅನ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದು, ಪ್ರಧಾನಮಂತ್ರಿಗಳು ಅವತ್ತಿನ ದಿನ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಫೆಬ್ರವರಿ 14ರಂದು ಪ್ರಧಾನಮಂತ್ರಿಗಳ ಟೈಮ್ ಟೇಬಲ್ ಅನ್ನು ಕೂಡ ರಿಲೀಸ್ ಮಾಡಿದೆ ಬಿಜೆಪಿ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಸಖತ್ತಾಗಿ ಈಗಾಗಲೇ ಟಾಂಗ್ ಅನ್ನ ಕೂಡ ಕೊಟ್ಟಿದೆ, ತಿರುಗೇಟನ್ನ ಕೂಡ ನೀಡಿದ್ದು. ಫೆಬ್ರವರಿ 14ರ ಮಧ್ಯಾಹ್ನ 3ಕ್ಕೆ ರುದ್ರಾಪುರ್ನಲ್ಲಿ ಸಮಾವೇಶವನ್ನ ಇತ್ತು. ಯಾವಾಗ ಈ ಒಂದು ಘಟನೆ ಗೊತ್ತಾಯಿತು, ಪುಲ್ವಾಮಾ ದಾಳಿ ಬಳಿಕ ಮೋದಿ ಸಮಾವೇಶವನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಗವರ್ನರ್ ಆಗಿರಬಹುದು ಅಥವಾ ಅಧಿಕಾರಿಗಳಾಗಿರಬಹುದು, ಎನ್ಎಸ್ಎ ಅಧಿಕಾರಿಗಳಾಗಿರಬಹುದು, ಗೃಹ ಸಚಿವರ ಜೊತೆಗೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಅಂತ ಹೇಳಲಾಗಿದೆ. ಕೋರ್ಟ್ ಮುಂದೆ, ಕಾನೂನು ಮುಂದೆ ಎಲ್ಲರೂ ಒಂದೇ. ನ್ಯಾಯದ ಮುಂದೆ ಅನ್ಯಾಯ ಮಾಡಿದವರು ತಲೆ ತಗ್ಗಿಸಲೇಬೇಕು. ಇವತ್ತು ಕಂಪ್ಲಿ ಶಾಸಕ ಗಣೇಶ್ ವಿಷಯದಲ್ಲಿ ಇದು ಮತ್ತೆ ನಿಜವಾಗಿದೆ. ಗಲಾಟೆ ಹಲ್ಲೆ ಮಾಡಿ ಓಡಿ ಹೋಗಿದ್ದ ಕಂಪ್ಲಿ ಶಾಸಕ ಈಗ ಜೈಲಲ್ಲಿ ಮುದ್ದೆ ಮುರಿಯುವ ಸರದಿ ಶುರುವಾಗಿದೆ.
ಗೂಂಡಾಗಿರಿ ಶಾಸಕ ಪರಪ್ಪನ ಅಗ್ರಹಾರ ಪಾಲು 14 ದಿನ ನ್ಯಾಯಾಂಗ ಬಂಧನದಲ್ಲಿ ಕಂಪ್ಲಿ ಗಣೇಶ್. ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿ 1 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಕಂಪ್ಲಿ ಶಾಸಕ ಗಣೇಶ್ಗೆ 14 ದಿನ ನ್ಯಾಯಾಂಗ ಬಂಧನ ಆಗಿದೆ. ರಾಮನಗರದ ಸಿಜೆಎಂ ಕೋರ್ಟ್ ನ್ಯಾಯಾಧೀಶರಾದ ಎಂ ಅನಿತಾ ಅವರ ಪೀಠ ಕಂಪ್ಲಿ ಶಾಸಕನಿಗೆ ನ್ಯಾಯಾಂಗ ಬಂಧನ ವಿಧಿಸ್ತಾ ಇದ್ದಂತೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಗಣೇಶ್ನನ್ನ ಕರೆತಂದ ಪೊಲೀಸರು ಅಲ್ಲಿಂದ ಸೀದಾ ರಾಮನಗರಕ್ಕೆ ಕರೆತಂದ್ರು. ಪೊಲೀಸ್ ಕಚೇರಿಯಲ್ಲಿ ಕಂಪ್ಲಿ ಶಾಸಕನಿಗೆ ವಿಚಾರಣೆ ನಡೆಸಿದ್ರು. ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣದ ಬಗ್ಗೆ ಪ್ರಶ್ನೆ ಹಾಕಿದಾಗ ಕಂಪ್ಲಿ ಗಣೇಶ್ ಆನಂದ್ ಸಿಂಗ್ ಮೇಲೆ ಆರೋಪ ಮಾಡಿದ. ಖಾಕಿ ಪ್ರಶ್ನೆಗೆ ಕಂಪ್ಲಿ ಕಂಗಾಲು. ರೆಸಾರ್ಟ್ನಲ್ಲಿ ನಡೆದಿದ್ದೇನು? ಸಣ್ಣ ವಿಚಾರಕ್ಕೆ ಗಲಾಟೆ ಶುರುವಾಯಿತು. ನಂತರ ಈ ಗಲಾಟೆ ಜೋರಾಯಿತು. ಗಲಾಟೆ ಆಗಲು ಏನು ಕಾರಣ? ಅದು ರಾಜಕೀಯ ವಿಚಾರ. ನಮ್ಮ ಜಿಲ್ಲೆಯ ರಾಜಕೀಯ ವಿಚಾರಕ್ಕೆ ಗಲಾಟೆ ಆಯಿತು. ಗಲಾಟೆ ಆದಾಗ ನೀವು ಹಲ್ಲೆ ಮಾಡಿದ್ಯಾಕೆ? ನಾನೇಕೆ ಹಲ್ಲೆ ಮಾಡಲಿ? ಅವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಗಲಾಟೆ ಆದಾಗ ನಿಮ್ಮ ಜೊತೆ ಯಾರಿದ್ರು? ನಮ್ಮ ಜಿಲ್ಲೆಯ ಶಾಸಕರು ಇದ್ರು. ಭೀಮಾನಾಯಕ್, ರಾಮಪ್ಪ, ತುಕಾರಾಮ್ ಎಲ್ಲರೂ ಇದ್ರು. ನೀವೇ ಹಲ್ಲೆ ಮಾಡಿದ್ದು ಅಂತ ಆನಂದ್ ಸಿಂಗ್ ದೂರು ಕೊಟ್ಟಿದ್ದಾರೆ. ಅವರಿಗೂ ಗಾಯ ಆಗಿದೆಯಲ್ಲ? ಮೊದಲು ಅವರೇ ಹಲ್ಲೆ ಮಾಡಿದ್ರು. ನನ್ನ ರಕ್ಷಣೆಗೆ ಮುಂದಾದಾಗ ಅವರು ಬಿದ್ದು ಗಾಯ ಮಾಡಿಕೊಂಡ್ರು. ಗುಜರಾತ್ಗೆ ಯಾಕೆ ಹೋಗಿದ್ರಿ? ಅಲ್ಲಿ ಯಾರು ನಿಮ್ಮ ರಕ್ಷಣೆಗೆ ಇದ್ರು? ಇಲ್ಲಿರೋದು ಸರಿಯಲ್ಲ ಅಂತ ಹೋದೆ. ತಲೆಮರೆಸ್ಕೊಳ್ಳೋಕೆ ಅಲ್ಲ. ನನಗೆ ಯಾರು ರಕ್ಷಣೆ ಕೊಟ್ಟಿಲ್ಲ. ಆಯ್ತು, ನಡೀರಿ, ಮೆಡಿಕಲ್ ಚೆಕಪ್ಗೆ ಹೋಗೋಣ. ನನಗೆ ಅಸ್ತಮ ಇದೆ. ಆಸ್ಪತ್ರೆಯಲ್ಲೇ ಇರ್ತೀನಿ. ಅದನ್ನೆಲ್ಲ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಈಗ ಚೆಕಪ್ಗೆ ಹೋಗೋಣ. ಆಯ್ತು, ನಡೀರಿ. ಹೀಗೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟ ಕಂಪ್ಲಿ ಗಣೇಶ್ನನ್ನ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು. ಸ್ಕ್ಯಾನಿಂಗ್, ಬ್ಲಡ್ ಟೆಸ್ಟ್ ಮುಗಿಸಿದ ಮೇಲೆ ಸೀದಾ ರಾಮನಗರದ ಜೆಸಿಎಂ ಕೋರ್ಟ್ಗೆ ಕರ್ಕೊಂಡು ಬಂದ್ರು. ಅಲ್ಲಿ ನ್ಯಾಯಾಧೀಶರ ಎದುರು ಕಂಪ್ಲಿ ಗಣೇಶ್ಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಆಗ ಗಣೇಶ್ ಪರ ವಕೀಲರು ನನ್ಗೆ ರಾಮನಗರ ಜೈಲು ಬೇಡ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರೋಕೆ ಅನುಮತಿ ಕೊಡಿ, ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದಾಗ ನ್ಯಾಯಾಧೀಶರು ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ಯಲು ಸೂಚಿಸಿದ್ರು. ಜಾಮೀನು ಅರ್ಜಿ ಹಾಕಲಿಲ್ಲ ಗಣೇಶ್ ವಕೀಲರು. ನಾಳೆ ಜನಪ್ರತಿನಿಧಿ ಕೋರ್ಟ್ಗೆ ಬೇಲ್ಗೆ ಮನವಿ. ಈ ದಿನ ನಾವು ಗಣೇಶ್ ಅವರ ಪರವಾಗಿ ಒಂದು ವಕಾಲತ್ತನ್ನ ನ್ಯಾಯಾಲಯದಲ್ಲಿ ಹಾಕಿದ್ದೀವಿ ಸರ್. ಇವತ್ತು ಅಪ್ಲೈ ಮಾಡೋದಕ್ಕೆ ಇದು ಸೂಕ್ತವಾದ ನ್ಯಾಯಾಲಯ ಅಲ್ಲ ಸರ್. ಇದಕ್ಕೆ ಸೂಕ್ತವಾದ ನ್ಯಾಯಾಲಯ ಇರತಕ್ಕಂಥದ್ದು ಬೆಂಗಳೂರಿನ 82ನೇ ಸಿಟಿ ಸಿವಿಲ್ ಕೋರ್ಟ್ ಅಂತ ಹೇಳಿ 6ನೇ ಮಾಡಿಯಲ್ಲಿದೆ. ಅಲ್ಲಿ ಮಾತ್ರ ಹಾಕಬೇಕು. ಆದ್ರಿಂದ ಅಲ್ಲಿ ಹಾಕಬೇಕಾಗುತ್ತೆ. ಆನಂದ್ ಸಿಂಗ್ ಗಣೇಶ್ ಮಧ್ಯೆ ಸಂಧಾನ ಆಗುತ್ತಾ? ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ಸೈಲೆಂಟ್ ಆದ ಸಿಎಂ. ನನಗೆ ಗೊತ್ತಿಲ್ಲಪ್ಪ. ನನಗೆ ಕಾನೂನು ವ್ಯಾಪ್ತಿ ಒಳಗೆ ರಕ್ಷಣಾ ಇಲಾಖೆಯವರು ಏನು ತೀರ್ಮಾನ ಮಾಡಬೇಕು ಅವರು ಕಾನೂನು ಇದರಲ್ಲಿ ಅವರು ಡ್ಯೂಟಿ ಮಾಡ್ತಾರೆ. ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಮಗದೊಂದು ಕಾಂಗ್ರೆಸ್ ನಾಯಕರು ಕೂತು ತೀರ್ಮಾನ ಮಾಡಬೇಕು. ನನಗಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ದದು ಯಾವ ರೀತಿ ಮಾಡಬೇಕು ಅನ್ನೋದು. ಕಂಪ್ಲಿ ಗಣೇಶ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾ ಇದ್ದಂತೆ ಆನಂದ್ ಸಿಂಗ್ ಕುಟುಂಬ ಸದ್ಯಕ್ಕೆ ನಿರಾಳವಾಗಿದೆ. ಆದ್ರೆ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಅನ್ನೋದೇ ಈಗಿರೋ ಕುತೂಹಲ. ಮಂಜು ಆರ್ಯ, ಮುನಿರಾಜು ಜೊತೆ ವೆಂಕಟೇಶ್, ನ್ಯೂಸ್ 18 ಕನ್ನಡ. ಇನ್ನು ರಾಜಕೀಯದ ಕತೆ ನೋಡೋದಾದ್ರೆ ಸಕ್ಕರೆ ನಾಡಲ್ಲಿ ಸುಮಲತಾ ರಾಜಕೀಯದ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಮಂಡ್ಯದಲ್ಲಿ ರಾಜಕೀಯ ಮಾಡ್ತಿಲ್ಲ, ಮಂಡ್ಯಗೋಸ್ಕರ ರಾಜಕೀಯಕ್ಕೆ ಬರ್ತಿದ್ದೀನಿ ಅಂತ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಗೌರ್ತಿಯ ಮಾತಿಗೆ ಅಂಬಿ ಅಭಿಮಾನಿಗಳು ಜೈ ಅಂತಿದ್ದು ಈಗ ಜೆಡಿಎಸ್ ಪಾಲಿಗೆ ಇದು ಬಿಸಿ ತುಪ್ಪವಾಗಿದೆ. ಮಂಡ್ಯದಲ್ಲಿ ಸುಮಲತಾ ರಾಜಕೀಯ ಆಟ ಶುರು. ಲೋಕಸಮರಕ್ಕೆ ಮಂಡ್ಯ ಗೌರ್ತಿ ರೆಡಿ. ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ನಾನು ಮಂಡ್ಯಕ್ಕೆ ಬರ್ತಾ ಇಲ್ಲ. ಮಂಡ್ಯಕ್ಕೆ ಬರಬೇಕು ಅಂತಾನೆ ನಾನು ರಾಜಕೀಯಕ್ಕೆ ಇಳಿತೀನಿ. ಕೇಳಿದ್ರಲ್ಲ ಸುಮಲತಾ ಮಾತನ್ನ. ಮಂಡ್ಯ ಲೋಕಸಭೆ ಅಖಾಡಕ್ಕೆ ಇಳಿಯಲು ಸಜ್ಜಾಗಿರುವ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಮಂಡ್ಯದಲ್ಲಿ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ಲೋಕಸಭಾ ಚುನಾವಣೆಗೆ ಧುಮುಕಿರೋ ಸುಮಲತಾ ತಮ್ಮ ರಾಜಕೀಯ ಹೋರಾಟಕ್ಕೆ ದೇವರ ಆಶೀರ್ವಾದ ಬೇಡಿದ್ದಾರೆ. ಇವತ್ತು ಅಂಬಿ ಮನೆಯವರು ಚಿಕ್ಕರಸಿನಕೆರೆಯ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು.
ಬಳಿಕ ಮಾತನಾಡಿದ ಸುಮಲತಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದನ್ನ ಖಚಿತಪಡಿಸಿದ್ರು. ಯಾವ ರೀತಿಯಲ್ಲಿ ನೀವು ನೋಡ್ಕೊಂಡಿದ್ದೀರಿ, ಸಾಕಿದ್ದೀರಾ, ಬೆಳೆಸಿದ್ದೀರಾ, ಆ ಒಂದು ಪ್ರೀತಿಯ ಋಣ ನಮ್ಮಲ್ಲಂತೂ ಇದೆ. ಆ ಋಣ ತೀರಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನು ನೆರವೇರಿಸ್ತೀನಿ. ಸೊ ಕಾಂಗ್ರೆಸ್ ಪಕ್ಷನ ಗುರುತಿಸಿದ್ದಾರೆ, ಗುರುತಿಸಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದಿಂದನೇ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆ ನಮ್ಮದು. BJPಯಿಂದ ಆಫರ್ ಬರುತ್ತೋ ಅಥವಾ ಇನ್ನೊಂದು ಆಫರ್ ಬರುತ್ತೋ ಅನ್ನೋದು ಈಗ ಸದ್ಯಕ್ಕೆ ನಾನು ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಅಂಬಿ ಸರ್ವ ಪಕ್ಷದ ನಾಯಕರಾಗಿದ್ರು. ಎಲ್ಲಾ ಪಕ್ಷದವರು ಸುಮಲತಾ ಅವರನ್ನ ಸರ್ವ ಪಕ್ಷಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಒಂದು ವೇಳೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು ನಾವು ಬೆಂಬಲಿಸ್ತೀವಿ ಅಂತ ಕ್ಷೇತ್ರದ ಕೈ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಅಂಬರೀಷು ಕಾಂಗ್ರೆಸ್ ಸೇರಿದವರಲ್ಲ, JDS ಸೇರಿದವರಲ್ಲ, BJP ಸೇರಿದವರಲ್ಲ. ಅವರು ಸರ್ವ ಪಕ್ಷಗಳಿಗೂ ನಾಯಕರು. ಸರ್ವ ಪಕ್ಷಗಳು ಅವ್ರನ್ನ ಬೆಂಬಲಿಸಬೇಕು, ಸರ್ವ ಪಕ್ಷಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಿಲ್ಲ ಅಂದ್ರೂ ಮೇಡಮ್ ಸ್ವತಂತ್ರವಾಗಿ ನಿಂತ್ಕದೆ, ನಾವೆಲ್ಲ ಕೆಲಸದ ಜವಾಬ್ದಾರಿ ನಮ್ದು. ಮನೆ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಸುಮಲತಾ ಮೃತ ಯೋಧ ಗುರುವಿಗೆ ಕೊಡಬೇಕೆಂದುಕೊಂಡಿದ್ದ ಜಮೀನು ವೀಕ್ಷಣೆ ಮಾಡಿದ್ರು. ಜಮೀನು ವೀಕ್ಷಣೆ ಬಳಿಕ ಮೃತ ಯೋಧ ಗುರು ಸಮಾಧಿ ಸ್ಥಳಕ್ಕೆ ಬಂದು ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಅಲ್ಲಿಂದ ಯೋಧ ಗುರು ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸುಮಲತಾ ಬಂದ ದಾರಿಯುದ್ದಕ್ಕೂ ಅವರ ಅಭಿಮಾನಿಗಳು ಜೈಕಾರ ಹಾಕಿ ರಾಜಕೀಯಕ್ಕೆ ಬರುವಂತೆ ಒತ್ತಾಯಿಸಿದ್ರು. ಸುಮಲತಾ ಎಂಟ್ರಿಯಿಂದ ಮಂಡ್ಯದ ರಾಜಕೀಯ ಅಖಾಡ ರಂಗೇರಿದೆ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡಿದ್ರೆ ಸಿಎಂ ಕುಟುಂಬದಿಂದ ಸಂಸದನಾಗಲು ಹೊರಟಿರುವ ನಿಖಿಲ್ ಕುಮಾರಸ್ವಾಮಿಗೆ ಪೆಟ್ಟು ಬೀಳುತ್ತಾ ಅನ್ನೋ ಭಯ ಶುರುವಾಗಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಇದು ಒಂದ್ ಕಡೆ ಆದ್ರೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಜೆಡಿಎಸ್ಗೆ 12ರ ಮೇಲೆ ಕಣ್ಣು ಬಿದ್ದಿದೆ. 5, 6, 7, 8 ಸೀಟು ಅನ್ನುವ ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ನಾವೇನು ಬೆಗರ್ಸ್ ಅಲ್ಲ ಅಂತ ಸಿಎಂ ಮೊನ್ನೆ ಹೇಳಿದ್ರು. ಈ ಹೇಳಿಕೆಗೆ ಸಿದ್ದರಾಮಯ್ಯ ಕೂಡ ತಿರುಗೇಟನ್ನ ಕೊಟ್ಟಿದ್ರು. ಈಗ ಸೀಟು ಹಂಚಿಕೆಯ ಲೆಕ್ಕಾಚಾರ ಶುರುವಾಗಿದೆ. ಹೌದು, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಕನಿಷ್ಠ 20 ಸೀಟು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಜೆಡಿಎಸ್ ಹಠಕ್ಕೆ ಬಿದ್ದಿವೆ. ಆದರೆ ಸೀಟು ಹಂಚಿಕೆ ವಿಷಯದಲ್ಲಿ ಹಗ್ಗ ಜಗ್ಗಾಟ ಶುರುವಾಗಿದೆ. ಸಮಸ್ಯೆ ಬಂದಾಗೆಲ್ಲ ಸಾರಥಿ ತರ ನಿಲ್ಲೋ ದೇವೇಗೌಡರ ಮನೆಯಲ್ಲಿ ಇವತ್ತು ಸೀಟು ಹಂಚಿಕೆ ಮಾತುಕತೆ ನಡೆಯಿತು. ಸಿಎಂ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ಬಂದು 1.5 ಗಂಟೆ ಚರ್ಚೆ ಮಾಡಿದ್ರು. ಸುಮಲತಾ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ಗೆ ಕಷ್ಟ. ಮಗನಿಗೆ ರಾಜಕೀಯ ಪಾಠ ಮಾಡಿದ ದೇವೇಗೌಡ. ಲೋಕಸಭೆಯಲ್ಲಿ 12 ಸೀಟು ಬೇಕೇ ಬೇಕು ಅಂತಿರೋ ಸಿಎಂ ಕುಮಾರಸ್ವಾಮಿ ಪಟ್ಟಿಗೆ ದೇವೇಗೌಡರು ಸಾಥ್ ಕೊಟ್ರು. ಜೊತೆಗೆ ಮಂಡ್ಯದಲ್ಲಿ ಜೆಡಿಎಸ್ ಪ್ರಾಬಲ್ಯ ಕಡಿಮೆ ಆಗದಂತೆ ನೋಡ್ಕೊಳ್ಳೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿಗೆ ದೇವೇಗೌಡರು ಕೆಲವು ಸಲಹೆಗಳನ್ನೂ ಕೊಟ್ಟಿದ್ದಾರೆ. ಲೋಕಸಭೆ ಸೀಟು ಹಂಚಿಕೆ ಬಗ್ಗೆ ನಾನು ಮಾತಾಡಿ ಫೈನಲ್ ಮಾಡ್ತೀನಿ. ಆದರೆ ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಮಾಡದಂತೆ ನೋಡ್ಕೋಬೇಕು. ಮಂಡ್ಯ, ಹಾಸನ ನಮ್ಮ ತೆಕ್ಕೆಯಲ್ಲಿದೆ, ಅದು ಕೈಬಿಟ್ಟು ಹೋಗಬಾರ್ದು. ಸುಮಲತಾ ಪಕ್ಷೇತರರಾಗಿ ನಿಂತರೂ ಸಮಸ್ಯೆ ಎದುರಾಗಬಹುದು. ಸುಮಲತಾ ಪಕ್ಷದಿಂದ ನಿಂತರೂ ಪಕ್ಷೇತರರಾಗಿ ನಿಂತರೂ ತುಂಬಾ ಕಷ್ಟ. ಸುಮಲತಾ ಜೊತೆ ಮಾತುಕತೆ ನಡೆಸಿ ಅವರ ಮನವೊಲಿಸಿ, MLC ಮಾಡಿ ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತ ಮನವೊಲಿಸಿ. ಸಂಸದ ಶಿವರಾಮೇಗೌಡ ಜೊತೆನೂ ಮಾತಾಡಿ. ಆತುರದ ನಿರ್ಧಾರಗಳು ಬೇಡ, ತಾಳ್ಮೆಯಿಂದ ಕೆಲಸ ಮಾಡಿ. ಹೀಗೆ ದೇವೇಗೌಡರು ಕುಮಾರಸ್ವಾಮಿಗೆ ಸಲಹೆ ಕೊಟ್ಟು ಕಳಿಸಿದ್ದಾರೆ. ಚುನಾವಣೆಗೆ ನಾನೀಗಾಗಲೇ ಹೇಳಿದ್ದೇನೆ, ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು. ಚುನಾವಣೆಗೆ ನಿಲ್ತೀವಿ ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥವ್ರನ್ನ ಅಭಿನಂದಿಸ್ತೀನಿ. ಕುಮಾರಸ್ವಾಮಿ ಗೌಡ್ರ ಭೇಟಿ ಮುಗಿಸಿ ಹೊರಗಡೆ ಬರ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ದೇವೇಗೌಡರ ನಿವಾಸಕ್ಕೆ ಬಂದು ಲೋಕಸಭೆ ಸೀಟು ಹಂಚಿಕೆ ಬಗ್ಗೆ ಗಹನ ಚರ್ಚೆ ಮಾಡಿದ್ರು. ನಾವು ಅವರು JDS ಪಕ್ಷದ ವರಿಷ್ಠರು, ನಮ್ಮ ಪಕ್ಷದ ವರಿಷ್ಠರು, ನಾವಿಬ್ಬರು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಆದಷ್ಟು ಬೇಗ ಆಗಬೇಕು ಅಂತ ದೇವೇಗೌಡರು ಕೂಡ ಹೇಳಿದ್ದಾರೆ. ಹಾಲಿ ಸಂಸದರು ಕ್ಷೇತ್ರ ವಿಚಾರ ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇನ್ನು ಲೋಕಸಭೆ ಸೀಟು ಹಂಚಿಕೆ, ಸುಮಲತಾ ಸ್ಪರ್ಧೆ ಬಗ್ಗೆನೇ ಹೆಚ್ಚು ಚರ್ಚೆ ಆಗ್ತಾ ಇತ್ತು. ಈ ಬಗ್ಗೆ ಸಿದ್ದರಾಮಯ್ಯ, ಸಚಿವ ಪುಟ್ಟರಾಜು ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದು ಹೀಗೆ. ಸುಮಲತಾ ಭೇಟಿಯಾಗಿದ್ರು. ಅವರು
ಬೇರೆ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಭೇಟಿ ಮಾಡೋಣ. ಅಲ್ಲಿ ವರ್ಕರ್ಸ್ ಎಲ್ಲ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಕೇಳಕ್ಕೆ ಬಂದಿದ್ರು. ಕೊಲಿಷನ್ ಗೌರ್ಮೆಂಟ್ ಆಗೆಲ್ಲ ಆಗೋದಿಲ್ರಿ. ಅಲಯನ್ಸ್ನಲ್ಲಿ ಹೋಗುವಾಗ ಇಬ್ಬರು ಪರಸ್ಪರ ಮಾತುಕತೆ ಮೂಲಕ ಸೌಹಾರ್ದತೆಯಿಂದ ಮಾಡ್ಕೋಬೇಕು. ಯಾರು ಯಾರ ಮನೆಗೆ ಹೋದ್ರು ಏನ್ ತೀರ್ಮಾನ ಆಯ್ತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಮಂಡ್ಯದ JDSಗೆ ಇವತ್ತಿಗಾಗಲೇ ಬಿಟ್ಕೊಟ್ಟಿದ್ದಾರೆ ಅಲಯನ್ಸ್ ಅಲ್ಲಿ. ಮುಂದೆನೂ ಅದು ಅಲಯನ್ಸ್ ಆಗೋದಾದ್ರೆ JDS ಬಿಟ್ಕೊಡ್ತಾರೆ. ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಉದ್ದೇಶವನ್ನ ಈಡೇರಿಸುವಲ್ಲಿ ಎಲ್ಲರೂ ಒಟ್ಟಾರೆ ಸೇರಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಅಣ್ಣ ತಮ್ಮಂದಿರಾಗೆ ದೊಡ್ಡ ತಮ್ಮ ಮತ್ತು ಚಿಕ್ಕ ತಮ್ಮ ಒಟ್ಟಾರೆ ಸೇರ್ಕೊಂಡು ಕೆಲಸ ಮಾಡಿ. ಸುಮಲತಾಗೆ ಬಿಜೆಪಿ ಗಾಳ. ಸುಮಲತಾ ಅವರಿಗೆ ಬಿಜೆಪಿ ಆಹ್ವಾನ ಕೊಡೋ ಬಗ್ಗೆ ವರಿಷ್ಠರು ಚರ್ಚೆ ಮಾಡ್ತಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದು, ಅವರು ತಮ್ಮ ಅಭಿಪ್ರಾಯ ಹೇಳಿದ್ರೆ ನಮ್ಮ ನಿಲುವು ಹೇಳ್ತೀವಿ ಅಂತ ಶೆಟ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರ ಕಡೆಯಿಂದ ಏನಾದರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ಅದರ ಬಗ್ಗೆ ಚರ್ಚೆ ನಮ್ಮ ವರಿಷ್ಠರು ಮಾಡ್ತಾರೆ. ನಾವೇ ಸಡನ್ ಆಗಿ ಅವ್ರು ಬರಲಿ ಇವ್ರು ಬರಲಿ ಎಸ್ ನಾವು ಸ್ವಾಗತ ಮಾಡ್ತೀವಿ, ಇಟ್ ಈಸ್ ನಾಟ್ ಎ ಫ್ಯಾಕ್ಟ್. ಒಟ್ಟಾರೆ ಲೋಕಸಭೆ ಚುನಾವಣೆ ಹತ್ರವಾಗ್ತಾ ಇದ್ದಂತೆ ಸೀಟು ಹಂಚಿಕೆ ಮಾತುಕತೆನೂ ಜೋರಾಗ್ತಾ ಇದ್ದು, ಜೆಡಿಎಸ್ಗೆ ಎಷ್ಟು ಸೀಟು, ಕಾಂಗ್ರೆಸ್ಗೆ ಎಷ್ಟು ಸೀಟು ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನುಸುಳುಕೋರರಿಗೆ ಕಾಣ್ತಾ ಇರೋದು ಮತ ಬ್ಯಾಂಕ್ ಮಾತ್ರ. ನಾವು ಮತ್ತೆ ಮೋದಿಯನ್ನ ಅಧಿಕಾರಕ್ಕೆ ತಂದು ನುಸುಳುಕೋರರಿಗೆ ಪಾಠ ಕಲಿಸ್ತೇವೆ. ಸೋನಿಯಾ, ರಾಹುಲ್ ಗಾಂಧಿ, ದೇವೇಗೌಡರು ಏನೇ ಹೇಳಿ ಮೋದಿ ಅಧಿಕಾರಕ್ಕೆ ಬರ್ತಾರೆ. ಇದು ಮೈತ್ರಿ ಸರ್ಕಾರಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೊಟ್ಟಿರುವ ಟಕ್ಕರ್. ರಾಜ್ಯದಲ್ಲಿ 20+ ಸೀಟು ಗೆಲ್ಲಲು ಅಮಿತ್ ಶಾ ಸದ್ದಿಲ್ಲದೆ ಬಿಜೆಪಿಯ ಬಲವನ್ನ ಇಮ್ಮಡಿಗೊಳಿಸುತ್ತಿದ್ದಾರೆ. ಬಿಜೆಪಿ ಲೋಕಸಭಾ ಸದಸ್ಯರು, ಶಾಸಕರು, ಪರಿಷತ್ ಸದಸ್ಯರು, ಲೋಕಸಭಾ ಪ್ರಭಾರಿಗಳು, ರಾಜ್ಯ ಬಿಜೆಪಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಸಂಚಾಲಕರ ಜೊತೆ ಅಮಿತ್ ಶಾ ಒಟ್ಟಿಗೆ ಸಭೆ ನಡೆಸುತ್ತಿದ್ದಾರೆ. ಅಮಿತ್ ಶಾ ರಾಜ್ಯದಲ್ಲಿ ಸಭೆ ನಡೆಸುತ್ತಿದ್ರು. ಶಾಸಕ ಶಿವನಗೌಡ ನಾಯಕ್ ಸಭೆಯಿಂದ ದೂರ ಉಳಿದ್ರು. ಈ ಮಧ್ಯೆ ಆರ್ಎಸ್ಎಸ್ ಇವತ್ತು ಯಡಿಯೂರಪ್ಪ ಅವರನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡಿದೆ ಅಂತ ಗೊತ್ತಾಗಿದ್ದು, ಲೋಕಸಭೆ ಚುನಾವಣೆ ಗೆಲ್ಲೋದನ್ನ ನೋಡಿ ಅದನ್ನ ಬಿಟ್ಟು ನಿಮ್ಗಿಷ್ಟ ಬಂದಂತೆ ಸರ್ಕಾರ ಬೀಳಿಸ್ತೀನಿ, ಅಧಿಕಾರಕ್ಕೆ ಬರ್ತೀನಿ ಅಂತ ಹೋಗಬೇಡಿ ಅಂತ ಕ್ಲಾಸ್ ತೆಗೆದುಕೊಂಡಿದೆ. ಈ ಮಧ್ಯೆ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಹೆಸರಲ್ಲಿ ನಾಳೆಯಿಂದಲೇ ಯಡಿಯೂರಪ್ಪ ಲೋಕಸಭೆ ಚುನಾವಣೆಯ ಪ್ರಚಾರವನ್ನ ಶುರು ಮಾಡಲಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರಿಗೆ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭೆ ಚುನಾವಣೆ ಬಳಿಕ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ತಾರೆ ಅಂತ ಬಸವ ಕಲ್ಯಾಣ ಶಾಸಕ ನಾರಾಯಣರಾವ್ ಭವಿಷ್ಯ ನುಡಿದಿದ್ದಾರೆ. ಬಾಗಲಕೋಟೆಯ ಬಾದಾಮಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಆಪ್ತ ಶಾಸಕ ನಾರಾಯಣರಾವ್, 4-5 ತಿಂಗಳಲ್ಲಿ ಸಿದ್ದರಾಮಯ್ಯ ಸಿಎಂ ಆಗೋದು 100% ನಿಜ ಅಂತ ಹೇಳುವ ಮೂಲಕ ಸಂಚಲನ ಮೂಡಿಸಿದ್ದಾರೆ. ಈ ರಾಜ್ಯದಾಗ ಪುನಃ ಬರೋ ದಿವಸದಲ್ಲಿ ಈ ಲೋಕಸಭಾ ಚುನಾವಣೆ ಆಗಿ ಒಂದು 4-5 ತಿಂಗಳಲ್ಲಿ 2019ರಲ್ಲಿ ಪುನಃ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ 100ಕ್ಕೆ 100 ಆಗ್ತಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರ ವಿರುದ್ಧ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಗರಂ ಆಗಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಸಾಲುಂಡಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯ ಸಂದರ್ಭದಲ್ಲಿ ಜಿಟಿಡಿ ಸಿದ್ದರಾಮಯ್ಯ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ರು. ಗ್ರಾಮದೊಳಗೆ ದುರ್ವಾಸನೆ ಬರ್ತಿದೆ, ಬಂದು ಪರಿಶೀಲಿಸಿ ಅಂತ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದಕ್ಕೆ, ನಂಗೆ ನೀವೇನು ವೋಟ್ ಹಾಕಿದೀರಾ, ನೀವೆಲ್ಲ ಸಿದ್ದರಾಮಯ್ಯಗೆ ವೋಟ್ ಹಾಕಿರೋದು, ನಾನ್ಯಾಕೆ ಬಂದು ನೋಡ್ಲಿ ಅಂತ ಗರಂ ಆಗಿ ಉತ್ತರಿಸಿದ್ರು. ಬೆಂಗಳೂರಿನ ಪ್ರಭಾವಿ ಬಿಲ್ಡರ್ ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿದ್ದ ಪ್ರಭಾಕರ್ ರೆಡ್ಡಿ ಮನೆ ಸೇರಿದಂತೆ ಕಚೇರಿ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಭೂ ಕಬಳಿಕೆ ಆರೋಪದ ಹಿನ್ನೆಲೆ ದಾಳಿ ನಡೆದಿದ್ದು, ಪ್ರಭಾಕರ್ ರೆಡ್ಡಿ ವಿರುದ್ಧ 40ಕ್ಕೂ ಹೆಚ್ಚು ದೂರು ಸಿಸಿಬಿಯಲ್ಲಿ ದಾಖಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಾಗ ಬಾತ್ರೂಮಲ್ಲಿ ಅಡಗಿ ಕೂತಿದ್ದ ಬಿಲ್ಡರ್ ಪ್ರಭಾಕರ್ ರೆಡ್ಡಿಯನ್ನ ವಶಕ್ಕೆ ಪಡೆದಿದ್ದಾರೆ. ಆಶ್ಚರ್ಯ ಅಂದ್ರೆ ಮನೆಯಲ್ಲೇ ಪ್ರಭಾಕರ್ ರೆಡ್ಡಿ ಅಂಡರ್ ಗ್ರೌಂಡ್ ಮಾಡಿಕೊಂಡಿದ್ದ. ಸದ್ಯಕ್ಕೆ ಮನೆಯಲ್ಲಿ ಕೆಲ ಮಹತ್ವದ ದಾಖಲೆಗಳು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನು ಪತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ವೇಳೆ ದಾಳಿ ಮಾಡಿದ ಅಧಿಕಾರಿಗಳು ಹಾಗೂ ಪ್ರಭಾಕರ್ ರೆಡ್ಡಿ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಬೆಂಗಳೂರು ಏರೋ ಶೋಗೆ 2ನೇ ದಿನವೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮೊದಲ ಬಾರಿಗೆ ನಡೆದ ಡ್ರೋನ್ ಒಲಿಂಪಿಕ್ಸ್ ಫೈನಲ್ ಕಾಂಪಿಟೇಷನ್ ರೋಚಕವಾಗಿತ್ತು. ಸ್ವದೇಶಿ ನಿರ್ಮಿತ ಹಗುರ ಯುದ್ಧ ವಿಮಾನದಲ್ಲಿ ಇದೇ ಮೊದಲ ಬಾರಿಗೆ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಅರ್ಧ ಗಂಟೆಗಳ ಕಾಲ ಹಾರಿ ರೋಮಾಂಚನಗೊಂಡರು. ತೇಜಸ್, ರಾಫೆಲ್ ಯುದ್ಧ ವಿಮಾನ, ಫಾಲ್ಕನ್, ಹಾಕ್ ಮತ್ತಿತರ ಯುದ್ಧ ವಿಮಾನ, ಸಾರಂಗ್ ಹೆಲಿಕಾಪ್ಟರ್ ಆಕಾಶದಲ್ಲಿ ಭರ್ಜರಿ ಪ್ರದರ್ಶನವನ್ನ ನೋಡಿ ಜನ ಖುಷಿಪಟ್ಟರು.
ಧಾರಾವಾಹಿ ನಟ ರಾಜೇಶ್ ಧ್ರುವ ಅಲಿಯಾಸ್ ಅಖಿಲ್ ವರದಕ್ಷಿಣೆಗಾಗಿ ಪತ್ನಿಗೆ ಕಿರುಕುಳ ಕೊಟ್ಟ ಕೇಸಲ್ಲಿ ಈಗ ತಗುಲಾಕೊಂಡಿದ್ದಾರೆ. ನಟ ರಾಜೇಶ್ ಧ್ರುವ ವಿರುದ್ಧ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಕ್ಷಿಣೆ ತರುವಂತೆ ಪತ್ನಿಗೆ ಮಾನಸಿಕ ಹಿಂಸೆ ಕೊಟ್ಟಿರುವ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಮದುವೆಯಾಗಿದ್ರು ಮದುವೆಯಾಗಿಲ್ಲ ಅಂತಿರುವ ಈ ಸೀರಿಯಲ್ ನಟ ಲಿವಿಂಗ್ ಟುಗೆದರ್ ಬಳಿಕ ಮದುವೆಯಾಗಿದ್ದ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಯುವತಿಯರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಪ್ರಕರಣವನ್ನು ಪತ್ನಿ ದಾಖಲಿಸಿದ್ದಾರೆ. ಸರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ನೆಟ್ವರ್ಕ್ 18 ನಿಂದ ರೋಗ ನಿಯಂತ್ರಣ ಅಭಿಯಾನ ನಡೆಯಿತು. ಮುಂಬೈನಲ್ಲಿ ಸ್ವಾಸ್ಥ್ಯ ಇಮ್ಯುನೈಸ್ಡ್ ಇಂಡಿಯಾ ಹೆಸರಲ್ಲಿ ಅಭಿಯಾನ ನಡೆದಿದ್ದು ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. Before we begin, let's have a look at every child is precious. It's been of course I have to say that since the birth of Taimur, I have always said that my life is actually in his hands because he is my life. So the most important thing I think a mother wants is the safety of her child, the well-being of her child. I think we all know that as a family, when you know that somebody falls sick, especially when a newborn or a child falls sick, I think the impact it's even worse than I think when an elder falls sick. I think there's just that thing. So when I was being a mother today and Taimur being, on his vaccination journey, when I realized and I did a lot of research, I kind of educated myself about these vaccinations, I realized that if there's a chance that we can help our child from actually combating infections and fatal diseases, why not help everyone like it says on the length and breadth of India? I think there would be that connect. I'm sure every young mother, every parent will have that connect with me because it's something that I'm experiencing right now. I mean, for a second also, if I think that, there is something that I can protect my son from, why not do it? So the idea is that to educate people, to educate the masses, to kind of make them believe in these immunizations and these vaccinations. And I'm so happy that, we have Adar and Natasha, apart from being dear friends, being such amazing people to kind of take on this cause and to just, want people to come out there, vaccinate themselves, get themselves immunized, get their children immunized. I think that is just something that I couldn't say. It's an absolute no-brainer for me to be a part of this. ಇದೇ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ಶಿವ ಮೋದಿ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.